ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗಳಿಗಿಂತ ಖಾಸಗಿ ವಾಹನಗಳ ದರ್ಬಾರ್ ಹೆಚ್ಚಾಗಿದೆ. ಬಸ್ ನಿಲ್ದಾಣದ ಆವರಣದಲ್ಲಿಯೇ ಎಲ್ಲೆಂದರಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನಗಳು ಹೆಚ್ಚಾಗಿ ನಿಲ್ತಿವೆ. ಇದರಿಂದ ಪ್ರಯಾಣಿಕರು ಸೇರಿ ಬಸ್ಗಳ ಓಡಾಟಕ್ಕೆ ಸಮಸ್ಯೆಯಾಗ್ತಿದ್ರು ಕೂಡ ಇಲ್ಲಿನ ಬಸ್ ಡಿಪೋ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಇನ್ನು ಬಸ್ ಪ್ರಯಾಣಿಕರಿಗಿಂತಲೂ ಖಾಸಗಿ ವಾಹನಗಳು ಬಸ್ ನಿಲ್ದಾಣದಲ್ಲೇ ಗಂಟೆಗಟ್ಟಲೆ ಸಾಲಾಗಿ ನಿಲ್ಲಿಸುವವರೇ ಹೆಚ್ಚಾಗಿದ್ದಾರೆ. ಇಲ್ಲಿನ ಸಾರಿಗೆ ಇಲಾಖೆ ನೋ ಪಾರ್ಕಿಂಗ್ ಬೋರ್ಡ್ ಸಹ ಹಾಕಿಲ್ಲ. ಇನ್ನು ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಆವರಣದಲ್ಲಿಯೇ ನಿಲ್ಲಿಸುತ್ತಿರುವುದರಿಂದ ಬಸ್ಗಳ ಓಡಾಟಕ್ಕೆ ಅಡ್ಡಿಯಾಗ್ತಿದ್ರೂ ಕೂಡ ಅಧಿಕಾರಿಗಳು ಇತ್ತ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಜ್ಯದ ಗ್ರಾಮ ಮತ್ತು ತಾಂಡಗಳಲ್ಲಿ ಸ್ಮಶಾನ ಭೂಮಿ ಕೊರತೆ ಗಂಭೀರ ಸಮಸ್ಯೆಯಾಗಿದ್ದು, ಈ ಕುರಿತು ವಿಧಾನಸಭೆಯ ಬಜೆಟ್ ಅಧಿವೇಶನದಲ್ಲಿ ಔರಾದ್ ಬಿ ಕ್ಷೇತ್ರದ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಸರ್ಕಾರದ ಗಮನ ಸೆಳೆದಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿನ ಅನೇಕ ಗ್ರಾಮ ಹಾಗೂ ತಾಂಡಗಳಲ್ಲಿ ಇಂದಿಗೂ ಕೂಡ ಸ್ಮಶಾನ ಭೂಮಿ ಇಲ್ಲದೆ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಮ್ಮ ಕ್ಷೇತ್ರದ ಜನರ ಸಮಸ್ಯೆಯನ್ನು ಸದನದ ಮುಂದಿಟ್ಟಿದ್ದಾರೆ. ಇನ್ನು ವಿಧಾನಸಭಾ ಅಧಿವೇಶನದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ ಶಾಸಕ ಚವ್ಹಾಣ್, ಔರಾದ್ ಕ್ಷೇತ್ರದಲ್ಲಿ ಒಟ್ಟು 154 ಗ್ರಾಮಗಳು ಮತ್ತು 157 ತಾಂಡಗಳಿವೆ. ಕೆಲವು ಗ್ರಾಮ ಹಾಗೂ ತಾಂಡಗಳಲ್ಲಿ ಸ್ಮಶಾನ ಭೂಮಿ ಕೊರತೆ ಇದೆ ಎಂದು ತಿಳಿಸಿದ್ದಾರೆ. ಇನ್ನು ಗ್ರಾಮ ಸಂಚಾರದ ವೇಳೆ ಜನರು ಸ್ಮಶಾನ ಭೂಮಿ ಸಮಸ್ಯೆ ಕುರಿತು ನಿರಂತರವಾಗಿ ಮನವಿಗಳನ್ನು ಸಲ್ಲಿಸುತ್ತಿದ್ದಾರೆ. ಕೆಲವು ಕಡೆಗಳಲ್ಲಿ ಅಂತಿಮ ಸಂಸ್ಕಾರಕ್ಕೂ ಕೂಡ ಸೂಕ್ತ ಸ್ಥಳವಿಲ್ಲದ ಕಾರಣ ರಸ್ತೆ ಮೇಲೆಯೇ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ ಘಟನೆಗಳು ಕೂಡ ನಡೆದಿವೆ ಎಂದು ಅವರು ಸದನದ ಗಮನಕ್ಕೆ ತಂದಿದ್ದಾರೆ. ಇನ್ನು ಶಾಸಕರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು, ರಾಜ್ಯದಲ್ಲಿ ಸ್ಮಶಾನ ಭೂಮಿ ಸಮಸ್ಯೆ ಪರಿಹರಿಸಲು ಸರ್ಕಾರದ ಕ್ರಮ ಕೈಗೊಂಡಿದ್ದು, ಸ್ಮಶಾನ ಭೂಮಿ ಇಲ್ಲದ ಗ್ರಾಮಗಳಲ್ಲಿ ಖಾಸಗಿ ಜಮೀನು ಖರೀದಿಸುವ ಮೂಲಕ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಸ್ಮಶಾನ ಭೂಮಿಗಳ ಖರೀದಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ. ಆದರೆ ಇಲ್ಲಿ ಸ್ಮಶಾನ ಭೂಮಿ ಪೂರ್ತಿ ಇಲ್ಲ. ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಪೂರ್ತಿ ಊರಿನಲ್ಲಿ ಸ್ಮಶಾನ ಭೂಮಿ ಆಗಬೇಕು. ನಂಬರ್ 1. ಆಮೇಲೆ 2ನೇ, ಪೂರ್ತಿ ಮೂಲಭೂತ ಸೌಕರ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಕಾಂಪೌಂಡ್ ವಾಲ, ನೀರಿನ ವ್ಯವಸ್ಥೆ, ವಿದ್ಯುತ್ ಎಲ್ಲ ಕಡಿಮೆ ಇದೆ. ಅದಕ್ಕಾಗಿ ಮಂತ್ರಿ ಆಗ್ತಿದ್ದೆ ನಮ್ಮ ಬಹಳ ಅವ್ರ ಬಗ್ಗೆ ಗೌರವ ಇದೆ. ಬಟ್ ನಮ್ಮ ಕಡೆ ಬಹಳ ತೊಂದರೆ ಇದೆ. ನಮ್ಮ ತಾಲೂಕಾ ಬಾರ್ಡರ್ ತಾಲೂಕಾ, ಬ್ಯಾಕ್ವರ್ಡ್ ತಾಲೂಕಾ ಇದೆ. ಅದಕ್ಕಾಗಿ ತಾವು ದಯವಿಟ್ಟು ಎಲ್ಲೆಲ್ಲಿ ನಮ್ಮ ತಾಂಡಾನೇ ಒಟ್ಟೆ ಸ್ಮಶಾನ ಭೂಮಿ ಇಲ್ಲ, ಬೇರೆ ಬೇರೆ ದೊಡ್ಡ ಊರಿನಲ್ಲಿ ಇಲ್ಲ. ಮೂಲಭೂತ ಸೌಕರ್ಯ ಒಂದು ಸ್ಮಶಾನ ಕೌಂಟಾಗಿ ಮಾಡಬೇಕು. ಆಮೇಲೆ ಸರ್ಕಾರಿ ಜಮೀನು ಕೆಲವು ಇದೆ, ಕೆಲವು ಕಡೆ ಸರ್ಕಾರ ಜಮೀನು ಇಲ್ಲ. ಪ್ರೈವೇಟ್ ಜಮೀನ ತಾವು ಸರ್ಕಾರ ಕಡೆಯಿಂದ ಪರ್ಚೇಸ್ ಮಾಡಿ ನಮ್ದು ಕೊಡಬೇಕು, ಒತ್ತಾಯ ಇದೆ. ಆಮೇಲೆ ಅವ್ರು ಮಾಡ್ತಾ ಇದ್ರಿ 2ನೇ ಟೈಮ್ 3ನೇ ಟೈಮ್ ಕೊಡ್ತೀರಿ. ಈ ಜಮೀನ ವ್ಯಾಲ್ಯೂ ಜಾಸ್ತಿ ಆಗಿದೆ, ಪ್ರೈವೇಟ್ ಅವರು ಕೊಡ್ತಾ ಇಲ್ಲ. ಅದಕ್ಕಾಗಿ ತಾವು ಯಾವ ತರ ತಾವು ಮುಂದೆ ರೇಟ್ ಫಿಕ್ಸ್ ಮಾಡ್ತೀರಿ, ಮಾಡಬೇಕು. ನಮ್ಮ ತಾಲೂಕು ಪೂರ್ತಿ ಸ್ಮಶಾನ ಭೂಮಿ ಆಗಬೇಕು ಅನ್ನೋ ಒತ್ತಾಯ ಇದೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಕೇಳುವಂತಹದ್ದು ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಸುಮಾರು ಕಡೆ ಕಳೆದ ಒಂದು 10 ವರ್ಷದಿಂದನೂ ಕೂಡ ನಾವು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಎಲ್ಲ ವಸತಿ ಪ್ರದೇಶ, ಅದು ಗ್ರಾಮ ಇರಲಿ, ಗ್ರಾಮದ ಮಾನ್ಯತೆ ಇಲ್ಲದೆ ಹೋಗ್ಲಿ. ಯಾಕಂದ್ರೆ ತಾಂಡಗಳಿಗೆ ಹಿಂದೆ ಗ್ರಾಮದ ಮಾನ್ಯತೆ ಇರಲಿಲ್ಲ, ನಾವೀಗ ಅದನ್ನ ಕೊಡ್ತಾ ಇದ್ದೇವೆ. ಯಾವುದೇ ಇರಲಿ, ಅಲ್ಲಿ ಅವಶ್ಯ ಇರುವಷ್ಟು ಸ್ಮಶಾನ ಭೂಮಿ ಕೊಡಬೇಕು ಅನ್ನೋದು 10 ವರ್ಷದಿಂದ ಎಲ್ಲ ಸರ್ಕಾರ ಪ್ರಯತ್ನ ಮಾಡಿದೆ. ಹೈಕೋರ್ಟ್ನವರು ಕೂಡ ಇದನ್ನ ತುಂಬಾ ಬಹಳ ಬೆನ್ನತ್ತಿ ಮಾಡಿಸಿದ್ದಾರೆ. ಆದರೂ ಕೂಡ ಕೆಲವು ಕಡೆ ಇನ್ನೂ ನಾವು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಇರೋ ಭೂಮಿ ಎಲ್ಲ ನಾವು ರೈತರಿಗೆ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂತ ಕೊಟ್ಬಿಟ್ಟು ಕೊನೆಗೆ ಈಗ ಸ್ಮಶಾನಗಳು. ಬೀದರ್ ಜಿಲ್ಲೆಯಲ್ಲಿ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸಿದ ರೈತರಿಗೆ ಬರಬೇಕಾದ ಬಾಕಿ ಹಣ ಪಾವತಿಗೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳ ಮುಖಂಡರು ಮತ್ತು ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗಮರ್ಪಳ್ಳಿ ಕೇಂದ್ರ ಸರ್ಕಾರದ ಗಮನ ಸೆಳೆದಿದ್ದಾರೆ. ಕಾರ್ಖಾನೆಯಲ್ಲಿ ಸಕ್ಕರೆ ದಾಸ್ತಾನು ಇದ್ರೂ ಕೂಡ ಅದನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಕೇಂದ್ರ ಸರ್ಕಾರದ ಅನುಮತಿ ವಿಳಂಬವಾಗುತ್ತಿರುವುದರಿಂದ ರೈತರಿಗೆ ಹಣ ಪಾವತಿಯಲ್ಲಿ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ಸಕ್ಕರೆಯನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಅವಕಾಶ ನೀಡಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ಆಹಾರ ಇಲಾಖೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರ ಬರೆದು ರೈತರ ಬಾಕಿ ಪಾವತಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇನ್ನು ವಿಶೇಷ ಪ್ರಕರಣವಾಗಿ ಇದನ್ನು ಪರಿಗಣಿಸಿ ಹೆಚ್ಚುವರಿಯಾಗಿ ಸುಮಾರು 1.50 ಲಕ್ಷ ಕ್ವಿಂಟಲ್ ಸಕ್ಕರೆಯನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಅನುಮತಿ ನೀಡುವಂತೆ ಅವರು ಮನವಿ ಮಾಡಿದ್ದಾರೆ.
ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಕಳ್ಳತನ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಭಾಲ್ಕಿ ಪಟ್ಟಣದಲ್ಲಿರುವ ಭಾರತ್ ಗ್ಯಾಸ್ ಗೋದಾಮಿನಲ್ಲಿ ಖರೀದಿಸಿದ ಸಿಲಿಂಡರ್ ಕಳ್ಳತನವಾಗಿರುವ ಕುರಿತು ಸಾರ್ವಜನಿಕರೊಬ್ಬರು ಪೊಲೀಸ್ ಠಾಣೆಯ ಮೆಟ್ಟಲೇರಿದ್ದಾರೆ. ಭಾಲ್ಕಿ ನಿವಾಸಿ ಮಲ್ಲಿಕಾರ್ಜುನ್ ಕಂಟೆಪ್ಪ ಎಂಬುವರು ಗೋದಾಮಿನಲ್ಲಿ ಗ್ಯಾಸ್ ಸಿಲಿಂಡರ್ ಖರೀದಿಸಿ ಹಣ ಕಟ್ಟಲು ಹೋದ ಸಂದರ್ಭದಲ್ಲಿ ಅಜ್ಞಾತ ವ್ಯಕ್ತಿಯೊಬ್ಬರು ಸಿಲಿಂಡರ್ ಕದ್ದುಕೊಂಡು ಪರಾರಿಯಾಗಿದ್ದಾರೆ ಎನ್ನಲಾಗ್ತದೆ. ಮಾರ್ಚ್ 14ರಂದು ಈ ಘಟನೆ ನಡೆದಿದ್ದು, ಇದೀಗ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಕಳುವಾದ ಗ್ಯಾಸ್ ಸಿಲಿಂಡರ್ ಪತ್ತೆ ಮಾಡಿ ಆರೋಪಿಯನ್ನ ಬಂಧಿಸುವಂತೆ ಮಲ್ಲಿಕಾರ್ಜುನ್ ಕಂಟೆಪ್ಪ ಭಾಲ್ಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಎಂತ ಗ್ಯಾಸ್ ನಿಮ್ಮ ಗೇಟಿನ ಸಂಬಂಧ ಇಲ್ಲ. ನೀವು ಕಳ್ಕೊಂಡು ನೀವು ಕೈಬೇಕು ಸಿಲಿಂಡರ್ ಬರ್ಬೇಕು ಹಂಗಲ್ತಿಲ್ರಿ. ಈ ನಿಮ್ಮ ಮಂದಿ ಹೊರಗೆ ಇರ್ತಲ್ಲ, ನಿಮ್ಮ ಮಂದಿ ಹೊರಗಿಲ್ಲ, ನಮ್ಮ ಮಂದಿ ಆ ಕಡೆ ಇರ್ತಾರ. ನಿಮ್ಮ CC ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ಕ್ಯಾಮ್ರಾ ಬಂದ್ರೆ ಎಲ್ಲನೇ ಕ್ಯಾಮ್ರಾ ಬಂದವ್ರಿ. ಹ್ಞೂ ರೀ, ಹಿಂಗಾಗಿ ಸರ್ ಇಂಥ ಕ್ಯಾಮ್ರಾ ದೊಡ್ಡ ತಂದಿರ್ತಾರೆ. ಅವ್ರು ಆಗ ಸರ್ ತಾಪನೆಗಾರ ಗಪ್ಸು ಕೂರಿಸಿದ್ರು. ಹೀಗಾಗಿ ಸ್ಯಾಟಿಸ್ ಆಯ್ತು ನಮ್ಗೆ. ಇಂಥ ದೊಡ್ಡ ಗ್ಯಾಸ್ ಏಜೆನ್ಸಿಗೆ CC ಕ್ಯಾಮ್ರಾ ಬಂದು ಅಂದ್ರೆ ಹೆಂಗೆ ಬಂದ್ರೆ ರೀ ಪಾಡಿಗೆ ಮುರ್ದಕ್ಕೆ ಅವ್ರ ಬೆಳೆದಲ್ಲಿ ಇದು ಮುರ್ದಕ್ಕೆ ಆ ಕಡೆ ಏನು ಚಾಲು ಅಲ್ಲ ಅದಿಲ್ಲ. ನಾನು ಒಟ್ಟು ಯಾವಾಗಿನಿಂದ ಗ್ಯಾಸ್ ಇದ್ರಾಗ ಅದು ಚಾಲು ಅगर ಕಾಣತ್ತಲ್ಲ ಸೀದಾ ಅದ ಸಲಕ ನೋಡೋರಿ ಇವ್ರ ನಿಮ್ಗೆ ಸರ್ ನಾಳೆ ಬಂದ್ರು ಚೆಕ್ ಮಾಡ್ತೀನಿ. ಸರ್ ಇಲ್ಲ ಅದು ಸರ್ ಇಲ್ಲಿ ಕಡೆ ಮಾಡೋದಂತೆ ಇಲ್ಲ, ನಂಬರ್ ಇಲ್ಲ, ಆಗ ಇಲ್ಲ, ಅವ್ರಿಗೆ ಗೊತ್ತು. ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂತೀರಿ ನೀವು. ಹಂಗೆ ಹೇಳಿ ಮತ್ತೆ ಬಂದೇವಲ್ಲತ್ತೀರಿ. ಅದ್ರಿಗೆ ಸರ್ ಬಂದ್ರೆ ಚೆಕ್ ಗೊತ್ತೈತೆ, ನೀವು ಚೆಕ್ ಮಾಡಕ್ಕೆ ಪರ್ಮಿಷನ್ ಇಲ್ಲ. ಅದೇ ಅದೇ ಸರ್ ನಂಬರ್ ಕೊಡಿ ಸರ್, ಮಾತಾಡ. ಬೀದರ್ ಬಸವ ಕೇಂದ್ರದ ಬೆಳ್ಳಿ ಮಹೋತ್ಸವ ನಿಮಿತ್ತ ಬಸವ ಕೇಂದ್ರದ ವತಿಯಿಂದ ನಿಜಗುಣಾನಂದ ಶ್ರೀಗಳ ನೇತೃತ್ವದಲ್ಲಿ ಭವ್ಯ ಭಾರತದ ಬಸವಣ್ಣ ಎಂಬ ವಿಷಯದ ಮೇಲೆ ಬೀದರ್ನ BVB ಕಾಲೇಜಿನ ಆವರಣದಲ್ಲಿ 1 ತಿಂಗಳ ಕಾಲ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದ್ದು, ನಿನ್ನೆ ಸಂಜೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಚನ ಪಠಣದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇವನಾರವ ಎಂದೆನಿಸದೆ ಇವನಮ್ಮವ ಎಂದೆನಿಸಯ್ಯ ಎಂಬ ವಚನವನ್ನು ಪಠಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಖಂಡ್ರೆ ಅವರು, ಹಿಂದೆಂದಿಗಿಂತಲೂ ಇಂದು ಬಸವಣ್ಣನವರ ವಿಚಾರಗಳು ಹೆಚ್ಚು ಪ್ರಸ್ತುತವಾಗಿವೆ. ಸುಮಾರು 850 ವರ್ಷಗಳ ಹಿಂದೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ವಿಶ್ವಗುರು ಬಸವಣ್ಣನವರು ಸಮಾಜೋಧಾರ್ಮಿಕ ಕ್ರಾಂತಿಯನ್ನ ಮಾಡಿದ್ರು. ಸಮಾಜದಲ್ಲಿನ ಅಶಾಂತಿ, ಹಿಂಸೆ, ವರ್ಗ ಪದ್ಧತಿಯನ್ನ ಹೋಗಲಾಡಿಸಲು ಹೊರಟ ಬಸವಾದಿ ಶರಣರ ವಿಚಾರಗಳನ್ನ ಸಮಾಜಕ್ಕೆ ಮುಟ್ಟಿಸಲು ಹೊರಟಿರುವ ಈ ಪ್ರವಚನ ಕಾರ್ಯ ಯಶಸ್ವಿಯಾಗಬೇಕು ಎಂದು ಶುಭ ಹಾರೈಸಿದರು. ಇವತ್ತಿನ ಕಾಲದಲ್ಲಿ ಬಸವಣ್ಣನವರ ತತ್ವ, ಅವರ ಆದರ್ಶಗಳು ಹಿಂದಿಗಿಂತಲೂ ಇವತ್ತು ಬಹಳ ಪ್ರಸ್ತುತ ಆಗಿದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಏನು ಸುಮಾರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಏನು ಸಮಾಜ ಧಾರ್ಮಿಕ ಕ್ರಾಂತಿ ಆಗ್ತದೆ, ಆ ಕ್ರಾಂತಿ ಸರ್ವ ಸಮಾನತೆಗಾಗಿದ್ದಂತ ಒಂದು ಕ್ರಾಂತಿ. ಸಮಾಜ ನಿರ್ಮಾಣ ಮಾಡಬೇಕು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ ಹೇಳಿ ಇವತ್ತು ಎಲ್ಲರಲ್ಲಿ ಒಂದು ರೀತಿಯಲ್ಲಿ ಕಾಯಕ ದಾಸೋಹ ಆಧಾರದ ಮೇಲೆ ಇವತ್ತು ಸಹೋದರತ್ವ ಸಹಬಾಳ್ವೆಯ ಸುಂದರವಾದಂತ ಅಭ್ಯವ ಸಮಾಜ ಆಗಬೇಕು. ಎಲ್ಲಿ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ತೀವ್ರ ಕುತೂಹಲ ಕೇಳಿಸಿದ್ದ ಬಸವ ಕಲ್ಯಾಣದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಆಡಳಿತ ಮಂಡಳಿ ಸದಸ್ಯರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ವಿಶ್ವಗುರು ಬಸವೇಶ್ವರ ಪೆನಾಲ್ 10 ಮತ್ತು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಪೆನಾಲ್ 5 ಗೆಲುವು ಸಾಧಿಸಿದ್ದಾರೆ. ಇನ್ನು ಪಂಚ ಕಮಿಟಿಯ 15 ನಿರ್ದೇಶಕರ ಸ್ಥಾನಗಳಿಗಾಗಿ ಸುಮಾರು 40 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಿದ್ದರಿಂದ ತೀವ್ರ ಪೈಪೋಟಿ ಕಂಡುಬಂದಿತು. ಅನೇಕ ಹೊಸಬರು ಸಹ ಚುನಾವಣಾ ಕಣಕ್ಕೆ ಧುಮುಕಿದ್ರು. ಪಂಚ ಕಮಿಟಿಯ 434 ಮತದಾರರ ಪೈಕಿ 408 ಜನ ಹಕ್ಕು ಚಲಾಯಿಸಿದ್ರು. ಇನ್ನು ಮತ ಎಣಿಕೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ಆಯ್ಕೆಯಾದವರ ಹೆಸರನ್ನ ಚುನಾವಣಾಧಿಕಾರಿ ನಾಗೇಂದ್ರ ಮಾಕ ಘೋಷಿಸಿದ್ರು.
ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಆನಂದವಾಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಗ್ರಾಮ ಕ್ರಾಂತಿ ಸೇನೆ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಕುರಿತು ಜಾಗೃತಿ ಹಾಗೂ ಅರಿವು ಮೂಡಿಸುವ ಉದ್ದೇಶದಿಂದ ವಿಚಾರಗೋಷ್ಠಿ ಮತ್ತು ಕಲಾ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲ ಭಾಸ್ಕರ್ ಕಾಂಬ್ಳೆ ಮಾತನಾಡಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಮೇಲಿನ ದೌರ್ಜನ್ಯಗಳನ್ನು ತಡೆಯಲು ಸರ್ಕಾರ ಜಾರಿಗೆ ತಂದಿರುವ ಕಾನೂನು ಇದಾಗಿದೆ. ಸಮಾಜದಲ್ಲಿ ಸಮಾನತೆ ಹಾಗೂ ನ್ಯಾಯವನ್ನು ಸ್ಥಾಪಿಸಲು ಈ ಕಾಯ್ದೆ ಪ್ರಮುಖ ಪಾತ್ರ ವಹಿಸುತ್ತಿದ್ದು, ದೌರ್ಜನ್ಯಕ್ಕೆ ಒಳಗಾದವರು ತಮ್ಮ ಹಕ್ಕುಗಳನ್ನು ತಿಳಿದುಕೊಂಡು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಬೇಕು ಎಂದು ತಿಳಿಸಿದರು. ಔರಾದ್ ಬಿ ತಾಲೂಕಿನ ಯನಗುಂದ ಗ್ರಾಮದ ಬಳಿ ನಿರ್ಮಾಣವಾಗುತ್ತಿರುವ ಸೇತುವೆ ಕಾಮಗಾರಿಯನ್ನ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಪರಿಶೀಲನೆ ನಡೆಸಿದರು. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಈ ಸೇತುವೆ ನಿರ್ಮಾಣ ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲಿಸಲು ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕರು ಕಾಮಗಾರಿಯಲ್ಲಿ ಯಾವುದೇ ರೀತಿಯ ಗುಣಮಟ್ಟದ ಲೋಪ ಕಂಡುಬಂದರೆ ಸಹಿಸಲಾಗುವುದಿಲ್ಲ ಎಂದು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮಹಾರಾಷ್ಟ್ರ ಗಡಿಯಿಂದ ಚಿಂತಾಕಿ, ಖಾಶಂಪುರ್, ಯನಗುಂದ, ತೇಗಂಪುರ್, ಮಮದಾಪುರ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯ ಮೇಲೆ ಈ ಸೇತುವೆ ನಿರ್ಮಾಣವಾಗುತ್ತಿದೆ. ಕಳೆದ ಮಳೆಗಾಲದಲ್ಲಿ ಭಾರಿ ಮಳೆಯಿಂದ ಹಳೆಯ ಸೇತುವೆ ಕೊಚ್ಚಿಕೊಂಡು ಹೋಗಿ ಗ್ರಾಮಗಳಿಗೆ ಸಂಪರ್ಕ ಸಂಪೂರ್ಣ ಕಡಿತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿ 3 ಕೋಟಿ ರೂಪಾಯಿ ಅನುದಾನದಲ್ಲಿ ಹೊಸ ಸೇತುವೆ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಇನ್ನು ಈ ಸೇತುವೆ ನಿರ್ಮಾಣದಿಂದಾಗಿ ಮಳೆಗಾಲದಲ್ಲಿ ರಸ್ತೆ ಸಂಪರ್ಕ ಕಡಿತವಾಗುವ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂದು ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಹೇಳಿದ್ದಾರೆ. ಬೀದರ್ನಲ್ಲಿ ನಿನ್ನೆ ರಾತ್ರಿ ಗುಡುಗು ಸಹಿತ ಸುರಿದ ಅಕಾಲಿಕ ಮಳೆಗೆ ಬಿಸಿಲಿನ ಧಗೆಗೆ ಕಂಗೆಟ್ಟಿದ ಬೀದರ್ ಜನತೆಗೆ ವರುಣದೇವ ತಂಪಿನ ಉಸಿರೆರೆದಿದ್ದಾನೆ. ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿದಿದ್ದು ಸುಮಾರು 5 ರಿಂದ 6 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಮುಂದುವರೆದಿದೆ. ಧಾರಾಕಾರ ಮಳೆಯಿಂದ ಹಲವೆಡೆ ರಸ್ತೆಗಳು ಜಲಾವೃತವಾಗಿದ್ದು, ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ರಸ್ತೆಗಳು ಕೆರೆಯಂತಾಗಿರುವ ದೃಶ್ಯಗಳು ಕೂಡ ಕಂಡುಬಂದಿವೆ. ಇನ್ನು ಭಾರಿ ಮಳೆಯ ಪರಿಣಾಮ ವಾಹನ ಸವಾರರು ಸಂಚರಿಸಲು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೀದರ್ ನಗರ ಸೇರಿದಂತೆ ಔರಾದ್, ಕಮಲ್ ನಗರ್, ಭಾಲ್ಕಿ, ಹುಲ್ಸೂರು ಮತ್ತು ಬಸವ ಕಲ್ಯಾಣ ಭಾಗಗಳಲ್ಲೂ ಕೂಡ ಗುಡುಗು ಸಹಿತ ಉತ್ತಮ ಮಳೆ ಸುರಿದಿದೆ. 2025 ಹಾಗೂ 26ನೇ ಸಾಲಿನ ಲಂಬಾಣಿ ಬಂಜಾರ ಜನಾಂಗದ ಕಸೂತಿ ಕಲಿಯಾ ತರಬೇತಿಗಾಗಿ ಕೆಎಸ್ಡಿಸಿ ವತಿಯಿಂದ ಅನುಮೋದಿತ ತರಬೇತಿ ಸಂಸ್ಥೆಗಳಲ್ಲಿ ತಮ್ಮ ಹೆಸರನ್ನು ಉಚಿತವಾಗಿ ನೋಂದಣಿ ಮಾಡಿಕೊಂಡು ಕಸೂತಿ ಕಲಿಯಾ ತರಬೇತಿ ಪಡೆದುಕೊಳ್ಳಬೇಕೆಂದು ಬೀದರ್ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಆದೇಶದಡಿ 2025 ಹಾಗೂ 26ನೇ ಸಾಲಿನ ಆಯವ್ಯಯ ಭಾಷಣ ಖಂಡಿಕೆ ಅನ್ವಯ ಲಂಬಾಣಿ ಜನಾಂಗದ ಕಸೂತಿ ಕಲಿಯಾ ಬಗ್ಗೆ ತರಬೇತಿಯನ್ನ 480 ಲಂಬಾಣಿ ಜನಾಂಗದ ಅಭ್ಯರ್ಥಿಗಳಿಗೆ ಬೀದರ್ ಜಿಲ್ಲೆಯಲ್ಲಿನ ಕೌಶಲ್ಯ ತರಬೇತಿ ಕೇಂದ್ರಗಳಲ್ಲಿ ನೀಡಲಾಗುವುದು ಎಂದು ಘೋಷಿಸಲಾಗಿರುತ್ತದೆ. ಆಸಕ್ತ ಮತ್ತು ಅರ್ಹರು 18 ರಿಂದ 35 ವರ್ಷದ ಒಳಗಿನ ಲಂಬಾಣಿ ಬಂಜಾರ ಜನಾಂಗದ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಉಚಿತವಾಗಿ ನೋಂದಾಯಿಸಿಕೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಇವಾಗಿರುವ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.